ವಿಶಾಲ್, ಕ್ಲೂಸ್ ಏನಾದ್ರೂ ಸಿಕ್ತಾ? ಕಳ್ಳ ಯಾರು ಅಂತ ಗೊತ್ತಾಯ್ತಾ? ಫರ್ದರ್ ರಿಸರ್ಚ್ ಏನಾದ್ರೂ ಮಾಡ್ಬೇಕಾ? ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಥೇಟ್ ಇದೇ ತರನೇ ಕ್ವೆಶ್ಚನ್ ಮಾಡ್ತಾರಲ್ವಾ? ವಾವ್, ಈ ಸೀನ್ ಸಿನಿಮಾದಲ್ಲಿದ್ರೆ ಸಖತ್ತಾಗಿರ್ತಿತ್ತು. ಇವಾಗ ಹೋಟೆಲ್ ಬೆಂಕಿ ಹಾಕ್ತಂಗ್ ಆಗ್ತಿರ್ಬೇಕಾದ್ರೆ ಇವಳೇನೋ ಕಾಮಿಡಿ ಮಾಡ್ತಿದ್ದಾಳೆ. ಹಾಸ್, ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಮಾಮ್, ನಮ್ಮಮ್ಮನ್ ಸಾಯಿಸಿರೋ ಕೊಲೆಗಾರ ಈ ಫೋಟೋದಲ್ಲಿ ಯಾಕಿದಾನೆ? ಆ ಫೋಟೋದಲ್ಲಿರೋನು ಗಾಯತ್ರಿ ಅತಿಯನ್ನ ಸಾಯಿಸಿದವನ? ಹಾ ಹೌದು, ಮೊನ್ನೆ ರಾತ್ರಿ ಕೂಡ ತಿಲೋತ್ತಮ ಅತಿಗೆ ಮೇಲೆ ಅಟ್ಯಾಕ್ ಮಾಡ್ದ. ಓ ಮೈ ಗಾಡ್, ಈ ಮನೆಯವ್ರನ್ನ ಸಾಯಿಸಿದವನ್ ಫೋಟೋ ಈ ಮನೆಯಲ್ಲೇ ಸಿಕ್ಕಿದ್ಯಾ? ಹೇಳಿ ಮಾಮ್, ಒಬ್ಬ ಕೊಲೆಗಾರ ನಿಮ್ ಪಕ್ಕ ಯಾಕೆ ನಿಂತಿದ್ದಾನೆ ಅಂತ ಹೇಳಿ ಮಾಮ್. ಸುಮನ, ನಿಜವಾಗ್ಲೂ ಅಳ್ತಾ ಇದೀಯಾ? ಬೇಕು ಅಂತಾನೆ ಅಳ್ತಾರ? ಹಾಗೆ ಅನಿಸ್ತಾ ಇದೆ. ಹಾಗೆ ಅನ್ಕೊಳ್ಳಿ, ನನ್ನ ಅಳುನ್ ಕೂಡ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಈ ಮನೆಯಲ್ಲಿ. ಸರಿ ಸರಿ, ನಾನು ಅರ್ಥ ಮಾಡ್ಕೋತೀನಿ ಬಿಡು. ನಿಜವಾಗ್ಲೂನಾ? ಹೌದು. ಮತ್ತೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಹತ್ರ ಕರ್ಕೊಂಡು ನಿಮ್ಮ ಎದೆ ಮೇಲೆ ನನ್ನ ತಲೆ ಇಟ್ಟು ಸಮಾಧಾನ ಮಾಡಿ. ಇದೇನು ಅರ್ಥ ಮಾಡ್ಕೊಳ್ಳೋದು? ಅದು ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿ. ನಿನ್ನ ಎತ್ಕೊಂಡು ಹೋಗಿದ್ದಕ್ಕೇನೆ ದುರಂಧರ ಅತ್ತೆ ನಿನ್ ಕೆನ್ನೆ ಊದೋ ಥರ ಹೊಡೆದ್ರು. ಇನ್ನು ನೀನು ಹೇಳೋ ಥರ ಅರ್ಥ ಮಾಡ್ಕೊಂಡೆ ಅನ್ಕೋ, ನಿನ್ನ ಸಾಯಿಸೇ ಬಿಡ್ತಾರೆ ಸುಮನ. ಮತ್ತೆ ಏನಾಯ್ತು? ದುರಂಧರ ಅಮ್ಮವ್ರು ಹೊಡೆದಿದ್ದು ನೆನ್ಪಂತು. ನಾನಿನ್ನೂ ಪೂರ್ತಿಯಾಗಿ ಹತ್ತಿಲ್ಲ. ನಮ್ಮ ಹಾಸಿನ ಎತ್ಕೇನೆ ವಿಚಿತ್ರವಾಗಿದ್ದಾಳಲ್ಲ ಈ ಹುಡುಗಿ. ನೋಡಿ ಚಿಕ್ಕ ಯಜಮಾನ್ರೆ, ನನ್ ಕೆನ್ನೆ ಹೇಗ್ ಊದ್ಕೊಂಡಿದ್ದೆ ನೋಡಿ. ನೋಡಿ ನೋಡಿ, ನನ್ ಕೆನ್ನೆ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ದುರಂಧರತೆ ನೋಡಿದ್ರೆ ನೀನ್ ಇನ್ನೊಂದ್ ಕೆನ್ನನ್ನು ಊದೋ ತರ ಹೊಡಿತಾರೆ ಏನೋ ಅನಿಸ್ತಿದೆ. ನಾನೇನಾದ್ರೂ ತಪ್ಪು ಮಾತಾಡಿದ್ನಾ? ಚಿತ್ರಾನ್ನ ಮನೇಲಿ ಮಾಡಿದಾರಾ? ಹೌದು, ಪೂಜೆಗೋಸ್ಕರ ಮಾಡಿದ್ದಾರೆ. ಮುಗಿದ್ಮೇಲೆ ಚೆನ್ನಾಗಿ ತಿನ್ನಿ. ಆಯ್ತು ಸರಿ, ನನ್ ಕೈ ಬಿಡು, ನಾನು ಹೋಗ್ಬೇಕು. ಸ್ವಲ್ಪ ಹೊತ್ತು ಇರ್ಬೋದಲ್ವಾ? ಯಾಕೆ? ಹರಟೆ ಹೊಡಿಯೋಣ. ಹರಟೆ ಹೊಡಕ್ಕೆ ನಿಮ್ಮ ಅಕ್ಕನ್ ಕಳಿಸ್ತೀನಿ ಬಿಡು. ಅಬ್ಬಾ, ಈಗ ಅಕ್ಕನ ನೆನ್ಪು ಮಾಡ್ಬೇಡಿ ಚಿಕ್ಕ ಯಜಮಾನ್ರೆ, ನಂಗೆ ಕೋಪ ಬರುತ್ತೆ. ಹಾ, ನೈನಿ ಅದಕ್ಕೆ ತುಂಬಾ ಒಳ್ಳೆಯವ್ರು ಸುಮನ. ಅವ್ರ ಮೇಲೆ ಯಾಕೆ ನಿಂಗೆ ಕೋಪ? ಮನೆ ಬಿಟ್ಟು ಹೋಗು ಅಂದ್ಲಲ್ಲ, ಮನ್ಸಲ್ಲಿ ಏನೋ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾಳೆ. ಸರಿ ಸರಿ, ಮತ್ತೆ ಹೇಳ್ಬೇಡ. ನನ್ ಬಿಡು, ನಾನು ಹೋಗ್ಬೇಕು. ಸುಮನ, ಇರಿ ಚಿಕ್ಕ ಯಜಮಾನ್ರೆ. ಏನ್ ಮಾಡ್ತಿದೀಯ?
ಹಾ ಹಾ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಯಾವಾಗ್ಲೂ ಹೀಗೆ ಚಿತ್ರಾನ್ನ. ಹೇಳಿ ಮಾಮ್, ನಮ್ಮಮ್ಮನ್ ಸಾಯಿಸಿದ ಕೊಲೆಗಾರ ಈ ಫೋಟೋದಲ್ಲಿ ನಿಮ್ ಪಕ್ಕ ಯಾಕೆ ನಿಂತಿದ್ದಾನೆ? ಮಾಮ್ ಹೇಳಿ. ಗಂಗಯ್ಯ, ನೀನು ಈ ಫೋಟೋದಲ್ಲಿರೋ ಗಂಗಾಧರು ಒಬ್ನೇ ಅಂತ ನನಗ್ ಗೊತ್ತಾಯ್ತು ಬಿಡು. ಇವರೆಲ್ರೂ ಬುದ್ಧಿ ಇಲ್ದೇ ಇರೋ ದಡ್ರು. ನಿನ್ನ ನಿಜವಾಗ್ಲೂ ಗುರ್ತಿಡಿಯಕ್ಕೆ ಆಗ್ತಿಲ್ವಲ್ಲ. ಇಲ್ಲಿ ನನಗ್ ಒಬ್ಬಳಿಗೆ ಬುದ್ಧಿ ಇರೋದು, ಅದಕ್ಕೆ ನನಗ್ ಗೊತ್ತಾಗೋಗ್ಬಿಟ್ಟಿದೆ. ಇನ್ಯಾರಿಗಾದ್ರೂ ಗೊತ್ತಾಗುತ್ತೇನೋ ನೋಡೋಣ. ಏನಕ್ಕ ಹೀಗೆ ಸಿಕ್ಕಾಕೊಂಡ್ಬಿಟ್ವಿ? ಹೇಗೋ ಒಂದ್ ಮ್ಯಾನೇಜ್ ಮಾಡೋಣ, ಸುಮ್ನಿರು. ಈಗ ಏನಾದ್ರೂ ಜಗದೀಶ್ ಬಾವ ಬಂದ್ರೆ, ಇಲ್ಲ ವಿಕ್ರಾಂತ್ ಏನಾದ್ರೂ ಬಂದ್ರೆ ನಮ್ ಬಣ್ಣ ಎಲ್ಲ ಬಯಲಾಗ್ಬಿಡುತ್ತೆ. ಏನ್ ಮಾಮ್ ಇದು? ಯಾಕೇನು ಮಾತಾಡ್ತಿಲ್ಲ? ಅತ್ತೆ, ನೀವ್ ಹೇಳಿಲ್ಲ ಅಂದ್ರೆ ಈ ಎಪಿಸೋಡ್ ಮುಗ್ದು ಹೋಗ್ಬಿಡುತ್ತೆ. ಬೇಗ ಹೇಳಿ. ಕಮಾನ್ 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 ಕಮಾನ್, ಇಲ್ಲ ಅಂದ್ರೆ ನಾನೇ ಏನೋ ಹೇಳ್ಬಿಡ್ತೀನಿ. ಹೇಳ್ತೀನಿ ವಿಶಾಲ್, ಹೇಳ್ತೀನಿ. ನೀನ್ ಹೇಳ್ದಾಗೆ ಅವನೊಬ್ಬ ಕಿರಾತಕ, ಕೊಲೆಗಾರ. ಗಾಯತ್ರಕ್ಕನ್ನು ಕೊಲೆ ಮಾಡಿರೋ ಒಬ್ಬ ಕೊಲೆಗಾರ. ನಮ್ಮ ಅಕ್ಕ ಯಾವುದೋ ಹೊಸ ಕತೆ ಕಟ್ತಿರೋ ಆಗಿದೆ. ನಾನು ಇನ್ವಾಲ್ವ್ ಆಗ್ಬೇಕು. ಮಾಮ್, ಮತ್ತೆ ನಿಮ್ ಜೊತೆನೆ ಈ ಫೋಟೋದಲ್ಲಿ ಯಾಕಿದಾನೆ? ಕೆಲವೊಂದು ಪರಿಸ್ಥಿತಿಲಿ ನಮ್ಗೆ ಯಾರೋ ಯಾಕೆ ಪರಿಚಯ ಆಗ್ತಾರೋ ಅಂತ ಗೊತ್ತಿಲ್ಲ ವಿಶಾಲ್. ಅವ್ರ ಪರಿಚಯ ಒಂದು ಸರ್ತಿ ಎಲ್ಲೋಡು ಹೀಗೆ 10 ಜನದ ಮುಂದೆ ದೋಷಿಗಳ ಹಾಗೆ ನಿಲ್ಲೋ ಥರ ಕೂಡ ಮಾಡುತ್ತೆ. ನೀನ್ ಬೇಜಾರು ಮಾಡ್ಕೋಬೇಡ ಅಕ್ಕ. ಮೊದಲು ವಿಷಯ ಏನು ಅಂತ ಹೇಳು. ಒಂದಿನ ಮಕ್ಕಳಿಗೆ ಪೋಲಿಯೋ ಹಾಕ್ಸೋಣ ಅಂತ ಹೋಗಿದ್ದೆ. ಅಲ್ಲಿ ಈ ಗಂಗಾಧರ್ ಭೇಟಿಯಾದ. ಮಕ್ಕಳು ಮುದ್ದಾಗಿದ್ದಾರೆ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋತೀನಿ ಅಂತ ಆಸೆ ಪಟ್ಟ. ಗಾಯತ್ರಕ್ಕ ಹತ್ರ ಕೆಲಸ ಮಾಡ್ತಾನಲ್ವಾ, ಒಳ್ಳೆ ಮನುಷ್ಯ ಅನ್ಕೊಂಡು ನಾನು ಸರಿ ಅಂತಂದೆ. ಇದ್ಯಾವುದೋ ಕಳ್ಳ ಪೊಲೀಸ್ ಕತೆ ಥರ ಅನ್ನಿಸ್ತಾ ಇದೆಯಲ್ಲ. ಆದ್ರೆ ನನ್ಗೆ ಆಮೇಲೆ ಗೊತ್ತಾಯ್ತು ಅವನೊಬ್ಬ ಕೆಟ್ಟ ಮನುಷ್ಯ ಅಂತ. ಅದಾದ್ಮೇಲೆ ಗಾಯತ್ರಿ ಅಕ್ಕನ ಅವನು ಕೊಲೆ ಮಾಡ್ದ. ಈಗ ನನ್ನ ವಿನಾಕಾರಣ ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಓ ಮೈ ಗಾಡ್, ಇಟ್ಸ್ ಅ ಸ್ಯಾಡ್ ಸ್ಟೋರಿ. ಅದ್ ಸರಿ ಮಾಮ್, ಮತ್ತೆ ಇವಾಗ ಯಾಕೆ ಇನ್ನೂ ಈ ಫೋಟೋನ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ? Yes! Note this point, Your Honor.
ವಿಶಾಲ್, ಸರಿಯಾಗಿ ಪ್ರಶ್ನೆ ಕೇಳಿದ್ಯಾ? ಹೇಳಿ ಅತ್ತೆ, ಆ ಫೋಟೋ ಅಷ್ಟಿಷ್ಟ ಆಯ್ತಾ ನಿಮ್ಗೆ? ಹಾಸ್, ಪಾನಕದಲ್ಲಿರೋ ಇರುವೆ ಥರ ನೀನ್ ಯಾಕೆ ಮಧ್ಯದಲ್ಲಿ ಇನ್ವಾಲ್ವ್ ಆಗ್ತಿದ್ಯಾ? ಸುಮ್ಮನೆ ಇರು. ಓಹ್, ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾರಿ ಆನ್. ಆ ಗಂಗಾಧರ್ ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಈ ಫೋಟೋ ಒಂದೇ ನಮ್ಗೆ ಆಧಾರ ವಿಶಾಲ್. ನಾಳೆ ಯಾವತ್ತಾದ್ರೂ ಅವನ ಫೋಟೋನ ಪೇಪರ್ಗೆ ಹಾಕಿಸಿ ಅವನ್ನ ಹೇಗಾದ್ರೂ ಹಿಡಿಬೋದು ಅಂತ ಯೋಚನೆ. ಅದಕ್ಕೋಸ್ಕರನೇ ಇಷ್ಟು ವರ್ಷ ಆದ್ರೂ ಈ ಫೋಟೋನ ಬಚ್ಚಿಟ್ಟಿದ್ದೀನಿ. ಏನು ರೌಂಡ್ ಟೇಬಲ್ ಸಮಾವೇಶದಲ್ಲಿ ಎಲ್ಲರೂ ಒಂದೇ ಕಡೆ ಸೇರ್ಬಿಟ್ಟಿದ್ದೀರಾ? ಏನು ವಿಷಯ? ಡ್ಯಾಡ್ ಆರೋಗ್ಯ ಮೊದಲೇ ಸರಿ ಇಲ್ಲ. ಈಗ ಈ ಫೋಟೋ ಬಗ್ಗೆ ಹೇಳಿದ್ರೆ ಇನ್ನೂ ಆರೋಗ್ಯ ಕೆಡ್ಬೋದು. ಹಾ, ನಿಮ್ಮನ್ನೇ ಕೇಳಿದ್ದು. ಏನೂ ಇಲ್ಲ ಡ್ಯಾಡ್, ಸಾಯಂಕಾಲ ವ್ರತ ಇದೆಯಲ್ಲ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ. ಓ ಹೌದಾ, ಗುಡ್. ಪೂಜೆ ತುಂಬ ಚೆನ್ನಾಗಾಗಬೇಕು. ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಡ್ಯಾಡ್. ಏನೆಲ್ರು ಏನೋ ಸೀರಿಯಸ್ ಆಗಿ ಮಾತಾಡ್ತಿರೋ ಹಾಗಿದೆ. ಹೌದು ವಿಕ್ರಾಂತ್, ಗಂಗಾಧರ್ ಅನ್ನೋ ಒಬ್ಬ ನರಹಂತಕನ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ನಿನಗ್ ಗೊತ್ತಿರೋ ಪಾಯಿಂಟ್ಸ್ ಏನಾದ್ರೂ ಇದ್ರೆ ನೀನು ಹೇಳ್ಬೋದು. ಒಂದ್ಸಲ ಕೊಡೋಣ. ಈ ತಲೆ ಕೆಟ್ಟಿರೋ ಹಾಸಿನಿ ನಮ್ಮನ್ ಸಿಕ್ಕಾಕಿಸ್ತಾಳೆ. ಅಯ್ಯೋ ವಿಕ್ರಾಂತ್, ಏನು ಗೊತ್ತಿಲ್ಲ ಅಂತ ಹೇಳೋ. ನನಗೆ ಗೊತ್ತಿಲ್ಲ. ಈ ಫೋಟೋನ ಆಧಾರವಾಗಿ ಇಟ್ಕೊಂಡು ಆದಷ್ಟು ಬೇಗ ಅವನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತೀನಿ. ಇವಳೇನು ಪೊಲೀಸು ಗಿಲೀಸು ಅಂತಿದ್ದಾಳೆ? ನಿಜವಾಗ್ಲೂ ಹಿಡ್ಕೊಡ್ತಾಳ? ಬೇಡ ಅಮ್ಮೋರೆ. ನೈನಿ, ಬೇಡ ಅಂದ್ರೆ? ಅದು ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ. ಅವನು ಸಿಗ್ತಾನೋ ಇಲ್ವೋ ಗೊತ್ತಿಲ್ಲ. ಜೊತೆಗೆ ಅವನ್ನ ಹುಡ್ಕೋ ಅಷ್ಟರಲ್ಲಿ ಎಲ್ಲರೂ ತಿಲೋತ್ತಮ ಅಮ್ಮವ್ರ ಬಗ್ಗೆ ಮಾತಾಡ್ಕೊಳಕ್ ಶುರು ಮಾಡ್ತಾರೆ. ಇದ್ರಲ್ಲೆಲ್ಲ ಮನೆ ಮರ್ಯಾದೆ ಅಲ್ವಾ ಹೋಗೋದು. ಅದ್ರ ಜೊತೆ ಪೊಲೀಸರಿಗೆ ಅನುಮಾನ ಬರೋ ಥರ ನೀವೇನಾದರೂ ಮಾಡಿದ್ರೆ ಅದನ್ನ ಮನಸ್ಸಿಂದ ತೆಗೆದ್ಬಿಡಿ ಅಮ್ಮೋರೆ. ಥ್ಯಾಂಕ್ಸ್ ನಾಯನಮ್ಮ, ನೀನೇ ನನ್ನ ಕಾಪಾಡ್ತಿದ್ಯಾ. ಹೌದು, ತಿಲೋತ್ತಮ ಅತ್ತಿಗೆ ಅಣ್ಣನ ಮದ್ವೆ ಆದ್ಮೇಲೆ ಸಮಾಜದಲ್ಲಿ ಒಳ್ಳೆ ಹೆಸರು ಸಿಕ್ಕಿದೆ. ಹೀಗೆ ಸಿಲ್ಲಿ ವಿಷಯಗಳಿಗೆ ಬೀದಿಗೆ ಹೋದ್ರೆ ಹೆಸರು ಮರ್ಯಾದೆ ಎಲ್ಲ ಹೊರಟೋಗತ್ತೆ. ನಿಜಾನೇ. ಇವಾಗ ಈ ಫೋಟೋ ಹೊರಗೆ ಬಂದ್ರೆ ಯಾರು ಇವನು? ತಿಲೋತ್ತಮ ಮೊದಲನೇ ಗಂಡನ? ಅಂದ್ರೆ ತಿಲೋತ್ತಮ ಇಬ್ರು ಗಂಡರ ಮುದ್ದಿನ ಹೆಂಡ್ತಿನ ಅಂತ ಟೈಟಲ್ಸ್ಗಳನ್ನೆಲ್ಲ ಹಾಕಿ ಮೀಡಿಯಾದವರು ಕತೆನ ಸೃಷ್ಟಿ ಮಾಡಿ ಅತ್ತೆ ಗೌರವನ ಆಕಾಶದಿಂದ ಪಾತಾಳಕ್ಕೆ ಹಾಕಿ ತುಳಿದು ಹಾಕ್ಬಿಡ್ತಾರೆ. ಸ್ಟಾಪ್ ಇಟ್! ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಇವಳೊಬ್ಳು ಹುಚ್ಚಿ.
ಅಮ್ಮ ಹಾಸಿನಮ್ಮ ಬಾಯಿ ತಪ್ಪಿ ಎಲ್ಲನ ಸಿಕ್ಕಾಕ್ಸ್ಬಿಡ್ತಾಳು ಅನ್ಕೊಂಡೆ. ಆ ತಿಲೋತ್ತಮ ನೋಡಿದ್ರೆ ಪೊಲೀಸು ಜೈಲು ಅಂತಿದ್ದಾಳೆ. ಸಮಯಕ್ಕೆ ನಾಯನಮ್ಮ ಬೇಡ ಅಂತ ಹೇಳಿಲ್ಲ ಅಂದಿದ್ರೆ ಅಮ್ಮ ಕತೆ ಬೇರೆನೇ ಆಗಿರೋದು. ಭಯದಲ್ಲಿ ಬೆವರ್ತಾ ಇದೆಯಾ ಅನ್ಸುತ್ತೆ ಅಲ್ವಾ ದೊಡ್ಡಯ್ಯ? ನನ್ ಮುಂದೆ ಕುರುಡನ್ ತರ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ದೊಡ್ಡಯ್ಯ. ಯಾಕಂದ್ರೆ ನೀನ್ ನನ್ ಮನೇಲಿ ಎಲ್ರನ್ನೂ ಕುರುಡ್ರನ್ನಾಗಿ ಮಾಡ್ತಿದ್ಯಾ. ಅದೇ ನನಗೆ ಅರ್ಥ ಆಗದೆ ಇರೋದು. ಕೊನೆಗೆ ನಾನು ಕೂಡ ನಿನ್ ಬಗ್ಗೆ ಏನು ಹೇಳ್ದೆ ಇರೋ ತರ ಮೂಕಳನ್ನಾಗಿ ಮಾಡಿದ್ಯಾ. ಅದೇನಮ್ಮ ಹಾಗೆ ಮಾತಾಡ್ತಿದ್ಯಾ? ಮತ್ ಹೇಗ್ ಮಾತಾಡು ಅಂತ್ಯ ದೊಡ್ಡಯ್ಯ? ಯಜಮಾನ್ರು ನೋಡಿದ್ರೆ ನೀನು ಗಾಯತ್ರಿ ಅಮ್ಮವ್ರನ್ನ ಸಾಯಿಸಿರೋ ಕೊಲೆಗಾರ ಅಂತಾರೆ. ಇತ್ತೀಚೆಗೆ ನೀನು ತಿಲೋತ್ತಮ ಅಮ್ಮವ್ರನ್ನ ಸಾಯಿಸೋ ಪ್ರಯತ್ನ ಮಾಡಿದ್ದೆ. ಈಗ ನೀನು ತಿಲೋತ್ತಮ ಅಮ್ಮವ್ರ ಪಕ್ಕದಲ್ಲಿ ನಿಂತಿರೋ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ಯಾ. ಏನಿದೆಲ್ಲ? ನೀನ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಸಮಯ ಇದಲ್ಲ ಅಮ್ಮ. ಯಾವುದೋ ಒಂದಿನ ಉತ್ತರ ಸಿಗುತ್ತೆ ಅಂತ ನಾನು ಕಾಯ್ತಿದ್ದೀನಿ ದೊಡ್ಡಯ್ಯ. ನೀನ್ ಅವ್ರ ಮಕ್ಕಳನ್ನ ನೋಡಿ ಆಸೆ ಪಟ್ಟು ಫೋಟೋ ತೆಗೆಸ್ಕೊಂಡಿದ್ಯಾ ಅಂತ ತಿಲೋತ್ತಮ ಅಮ್ಮವ್ರು ಹೇಳದ್ ಮಾತಲ್ಲಿ ಕೂಡ ವಾಸ್ತವ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ನಿಜವಾಗ್ಲೂ ನೀನ್ ಯಾರು? ನಿನ್ ಕಥೆ ಏನು? ನನ್ಗೇನು ಅರ್ಥ ಆಗ್ತಿಲ್ಲ. ಎಲ್ಲೋ ಶುರುವಾಗಿದ್ದು ನನ್ನ ಕತೆ ಸದ್ಯಕ್ಕೆ ಇಲ್ಲಿಗೆ ಬಂದು ನಿಂತಿದ್ಯಮ್ಮ. ಇನ್ನೂ ಏನೇನು ತಿರುವುಗಳಿರುತ್ತೋ, ಯಾವ ದಾರಿಲಿ ಹೋಗುತ್ತೋ ಗೊತ್ತಿಲ್ಲ. ಆದರೆ ಸಾಯೋಕ್ ಮುಂಚೆ ನನ್ನ ಕತೆನ ನಿನಗೆ ಹೇಳ್ಬಿಟ್ಟೆ ಸಾಯ್ತೀನಮ್ಮ. ಅಯ್ಯೋ, ಇದೆಂಥ ಮಾತು ದೊಡ್ಡಯ್ಯ? ಸದ್ಯಕ್ಕಿವಾಗ ನಾನು ನಿನಗೇನು ಹೇಳಕ್ಕಾಗದೆ ಇರ್ಬೋದು, ಆದರೆ ಒಂದು ಮಾತು ನಿಜ ಅಮ್ಮ. ಗಾಯತ್ರಿ ಅಮ್ಮವ್ರನ್ನ ನಾನು ಸಾಯಿಸಿದ್ದೀನಿ ಅನ್ನೋ ಆರೋಪ ಬರೀ ಆರೋಪ ಅಷ್ಟೇ, ಅದರಲ್ಲಿ ನಿಜ ಇಲ್ಲಮ್ಮ. ಅದನ್ನ ನಾನು ನಂಬ್ತೀನಿ ದೊಡ್ಡಯ್ಯ. ಅದು ನನಗೆ ಗೊತ್ತಮ್ಮ. ಯಾಕಂದ್ರೆ ನಿನ್ನನ್ನು ಇನ್ನೂ ನಂಬ್ತಿರೋದಕ್ಕೇನೆ ನಾನು ಇಲ್ಲಿರೋದಕ್ಕೆ ಸಾಧ್ಯ ಆಗ್ತಿರೋದಮ್ಮ. ಹಾಗಾದ್ರೆ ಇಷ್ಟು ಜನದ ಜೊತೆ ನಿನಗೆ ಶತ್ರುತ್ವ ಯಾಕಿದೆ? ಹೇಳದ್ನಲ್ಲಮ್ಮ, ಇವಾಗ ನಾನೇನು ಹೇಳಕ್ಕಾಗಲ್ಲ ಅಂತ. ಮಾಡದೇ ಇರೋ ತಪ್ಪು ಒಂದು ಮಚ್ಚೆ ಥರ ನನ್ನ ಜೀವನದಲ್ಲಿ ಉಳಿದೋಗಿದೆಯಮ್ಮ. ಅದು ನನ್ನನ್ನು ಪ್ರತಿ ಕ್ಷಣನೂ ಚುಚ್ಚುತ್ತಾನೆ ಇರುತ್ತಮ್ಮ. ಅದ್ರ ಪ್ರತಿಫಲನೇ ಇವಾಗ ನಾನು ಬದುಕ್ತಿರೋ ಅಂತ ಈ ಜೀವನ. ಅಬ್ಬಬ್ಬಬ್ಬಬ್ಬಾ, ನಿಜವಾಗ್ಲೂ ನಿನ್ ತಲೆ ಪಾದರಸನೆ ಅಕ್ಕ. ಯಾಕೋ? ಸಿನಿಮಾದಲ್ಲಿ ಕತೆ ಬರೆಯೋರು ಕೂಡ ಇಷ್ಟು ಸ್ಪಾಂಟೇನಿಯಸ್ ಆಗಿ ಕತೆ ಬರೆಯಲ್ಲ ಅಕ್ಕ. ಅಮೆರಿಕ ಅಳಿಯ ಫೋಟೋದಲ್ಲಿರೋ ಗಂಗಾಧರ್ ಬಗ್ಗೆ ಕೇಳಿದ್ದಕ್ಕೆ ಟಕ್ಕನೊಂದು ಕತೆ ಹೇಳ್ದೆ ನೋಡು, ಅದ್ಭುತ ಅಕ್ಕ. ಸುಮ್ನೆ ಹಾಗೆ ಹೊಗಳ್ಬೇಡ್ವೋ? ನಿಜವಾಗ್ಲೂ ನೀನು ಎಷ್ಟು ಹೊಗಳಿದ್ರು ಕಡಿಮೆನೆ ಅಕ್ಕ. ಅವಶ್ಯಕತೆ ದಾರಿ ತೋರ್ಸುತ್ತೆ ಪರ್ಶು. ಭಯ ಸುಳ್ಳು ಹೇಳು ಹಾಗೆ ಮಾಡುತ್ತೆ. ಆ ಸಮಯದಲ್ಲಿ ನಂಗೂ ಭಯ ಆಗಿ ಕೈಕಾಲೆಲ್ಲ ನಡ್ಗೋಕ್ ಶುರು ಆಗಿತ್ತು. ಆ ಭಯದಲ್ಲೇನೆ ಆ ಹೊಸ ಕತೆನ ನಾನು ಕಟ್ಟಿದೆ. ಏನೋ ಒಂದಕ್ಕ, ನಿನ್ ಭಯದಿಂದ ನಮ್ಗೆ ಒಳ್ಳೇದಾಯ್ತು.